ಏನೋ ಬಿಜೆಪಿ ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇತ್ತು. ಇದ್ರ ಬೆನ್ನಲ್ಲೇ ಮತ್ತೊಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಕೋಮು ಗಲಭೆ ತಡೆಗೆ ಹೊಸ ಟಾಸ್ಕ್ ಫೋರ್ಸ್. ಈಗ ಕೋಮು ಗಲಭೆಯನ್ನ ಹತ್ತಿಕ್ಕೋದಕ್ಕೆ ಆಂಟಿ ಕಮ್ಯುನಲ್ ಫೋರ್ಸ್ ಸುಮಾರು 3 ಜಿಲ್ಲೆಯಲ್ಲಿ ಇರುತ್ತೆ. ಇದು ಯಾವ್ಯಾವ ಜಿಲ್ಲೆಯಲ್ಲಿ ಅಂತ ನೋಡ್ತಾ ಹೋಗೋಣ, ಮತ್ತು ಇದು ಹೇಗೆ ಕೆಲಸವನ್ನ ಮಾಡುತ್ತೆ ಅಂತಲೂ ಕೂಡ ಹೇಳ್ತೀವಿ. ಆಂಟಿ ಕಮ್ಯುನಲ್ ಫೋರ್ಸ್ಗೆ ಮುಂದಾಗ್ತಾ ಇದ್ದಾರೆ. ಕೋಮು ಗಲಭೆಯನ್ನ ತಡೆಗಟ್ಟೋದಕ್ಕೆ ಹೊಸ ಟಾಸ್ಕ್ ಫೋರ್ಸ್. ಅದು ಆಂಟಿ ಕಮ್ಯುನಲ್ ಅಂದ್ರೆ ಇದು ಯಾವುದೇ ಕಮ್ಯುನಲ್ಗೆ ಸಂಬಂಧಪಟ್ಟಿದ್ದಲ್ಲ, ಮತ್ತು ಈ ರೀತಿಯಾಗಿ ಆಗ್ದಲೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಫೋರ್ಸ್ ಇದು. 2 ಜಿಲ್ಲೆಯಲ್ಲಿ ಇರುತ್ತಂತೆ. ಸಾರಿ, 3 ಅಂದೆ ನಾನು. 2 ಜಿಲ್ಲೆಗಳಲ್ಲಿರುತ್ತೆ. ಯಾವ್ಯಾವ ಜಿಲ್ಲೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಈ ಟಾಸ್ಕ್ ಫೋರ್ಸ್ ಇರುತ್ತೆ. ಈ ಪಡೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಯ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡ್ತಾರೆ. ಅಧಿಕಾರಿಗಳಿಗೆ ಪ್ರತ್ಯೇಕವಾದಂತಹ ಅಧಿಕಾರವನ್ನ ಕೂಡ ಕೊಡ್ತಾರೆ. ನಕ್ಸಲ್ ನಿಗ್ರಹ ದಳದಂತೆ ಇದು ಕೆಲಸವನ್ನ ಮಾಡುತ್ತೆ ಈ ಫೋರ್ಸ್. ANF ನಲ್ಲಿರುವಂತಹ ಕೆಲ ಅಧಿಕಾರಿಗಳನ್ನ ಈ ಪಡೆಗೆ ನೇಮಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡ್ತೀವಿ, ಕಾರಣ ಈ ರೀತಿಯ ಕೋಮು ಸಂಘರ್ಷಗಳನ್ನ ತಡೆಯುವ ಹಿನ್ನೆಲೆಯಲ್ಲಿ ಅಂತ. ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ನಾವು ಒಂದು ಹೊಸದಾಗಿ ಒಂದು ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ, ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ, ಯಾವ ರೀತಿ ಆಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದೋ ಅದೇ ರೀತಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಪ್ರತ್ಯೇಕವಾಗಿ ಮಾಡ್ತೇವೆ. ಇಟ್ ಈಸ್ ಗೋಯಿಂಗ್ ಟು ಬಿ ಆನ್ ದ ಲೈನ್ಸ್ ಆಫ್ ಆಂಟಿ ನಕ್ಸಲ್ ಫೋರ್ಸ್. ಅದು ಪ್ರತ್ಯೇಕವಾಗಿರುತ್ತೆ. ಇನ್ ಕೋಆರ್ಡಿನೇಷನ್ ವಿತ್ ದಿ ಪೊಲೀಸ್, ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾರೆ. ಅವರಿಗೆ ನಾವು ಕೊಡುವಂತ ಮ್ಯಾಂಡೇಟ್ ಏನಂತ ಹೇಳಿದ್ರೆ, ಯಾರು ಕಮ್ಯುನಲ್ ಆಕ್ಟಿವಿಟಿ ಮಾಡ್ತಾರೆ, ಅದರ ಹಿಂದಿಂದ ಯಾರು ಸಹಕಾರ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಅಂತವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ. ಆಲ್ ದಿ ಪವರ್ಸ್ ವಿಲ್ ಬಿ ವೆಸ್ಟೆಡ್ ವಿತ್ ದೆಮ್ ಅಕಾರ್ಡಿಂಗ್ ಟು ದಿ ಲಾ. ಈ 8 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಜಿಲ್ಲೆಯಲ್ಲಿ ಶಾಂತಿ ಕದಡೋಕೆ ಬಿಡೋದಿಲ್ಲ. ಕಾನೂನು ಉಲ್ಲಂಘಿಸಿದ್ರೆ ಯಾರ ವಿರುದ್ಧವಾದ್ರೂ ಪರವಾಗಿಲ್ಲ, ಕಠಿಣ ಕ್ರಮವನ್ನು ತಗೊಳ್ತೀವಿ, ಇದರ ಹಿಂದಿರುವ ಶಕ್ತಿಗಳ ಹುಟ್ಟಡಗಿಸ್ತೀವಿ ಅಂತ ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಜಿಲ್ಲೆಯ ಆಫೀಸರ್ಸ್ಗಳನ್ನ ಅದಕ್ಕೆ ಹಾಕ್ತೀವಿ. ಇದು ಕೇವಲ ರಾಜ್ಯದ ಹಿತಾಸಕ್ತಿಯಿಂದ ಮಾತ್ರ ಅಲ್ಲ, ರಾಷ್ಟ್ರದ ಹಿತಾಸಕ್ತಿಯಿಂದಲೂ ಕೂಡ ಇದು ವರ್ಕ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಫೋರ್ಸ್ ಮಾಡೋದಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ನಾನು ಹೇಳಿದಾಗೆ 8 ಜನರನ್ನ ಈ ಸುಹಾಸ್ ಶೆಟ್ಟಿ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅಶ್ರಫ್ ಕೇಸ್ನಲ್ಲಿ ಸುಮಾರು 21 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ನಾವು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನ ಹಾಳು ಮಾಡೋದಕ್ಕೆ ಅಂತ ದುಷ್ಟ ಶಕ್ತಿಗಳಿಗೆ ನಾವು ಬಿಡೋದಿಲ್ಲ. ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ ಅವರನ್ನ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ. ಅವರನ್ನ ಹತ್ತಿಕ್ಕುತ್ತೇವೆ, ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ. ಈ ರಾಜ್ಯದ ರಾಷ್ಟ್ರದ ಕಾನೂನಿನ ಚೌಕಟ್ಟಿನಲ್ಲಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.